ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬಹಳ ಸ್ಪಷ್ಟವಾಗಿ ನಾವು ಮೊದಲನೇ ದಿನದಿಂದನೂ ಹೇಳ್ತಾ ಇರೋದು, ಸರ್ಕಾರದ ಯಾವುದೇ ನಿರ್ಧಾರ ಇದ್ರೂ ನಾವು ಸರ್ಕಾರದ ಜೊತೆ ಇದ್ದೀವಿ. ನೀವು ಸೀಸ್ ಫೈರ್ ಘೋಷಣೆ ಮಾಡಿದ್ದೀರಾ ಅಥವಾ ನಿಮ್ಮಿಂದ ಆಯಿತಾ, ಭಾಳ ಸಂತೋಷ. ಆದರೆ ಅದನ್ನು ಘೋಷಣೆ ಮಾಡ್ತಾ ಇರೋದು ಡೊನಾಲ್ಡ್ ಟ್ರಂಪ್ ಅವ್ರು ಯಾಕೆ ಮಾಡ್ತಾ ಇದ್ದಾರೆ? ಮತ್ತು ನಿಮ್ಮ ಹೇಳಿಕೆಗೆ ಮತ್ತು ಅಮೇರಿಕಾದ ರಾಷ್ಟ್ರಾಧ್ಯಕ್ಷರ ಹೇಳಿಕೆಗೆ ವ್ಯತ್ಯಾಸ ಯಾಕಿದೆ? ನಿನ್ನೆ 7ನೇ ಬಾರಿ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇರೋದು ನನ್ನಿಂದ ಆಗಿದೆ ಅಂತ. ಅಮೇರಿಕಾದ ಒಫಿಷಿಯಲ್ ಪ್ರೆಸ್ ಸೆಕ್ರೆಟ್ರಿ, ಡೊನಾಲ್ಡ್ ಟ್ರಂಪ್ ಅವರ ಪ್ರೆಸ್ ಸೆಕ್ರೆಟ್ರಿ ಒಂದು ದೊಡ್ಡ ಪೋಸ್ಟೇ ಹಾಕ್ತಾರೆ, ಡೊನಾಲ್ಡ್ ಟ್ರಂಪ್ ಅವರಿಗೆ ಈ ಸೀಸ್ ಫೈರ್ ಶ್ರೇಯ ಸಲ್ಲಿಸಬೇಕು, ಅವರಿಗೆ ಸಿಗಬೇಕಾಗ್ತಾ ಇರುವಂಥ ಕ್ರೆಡಿಟು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಕೇಳ್ತಾ ಇರೋದು ಇಷ್ಟೇ, ನಮ್ಮ ವಿದೇಶಾಂಗ ನೀತಿ ಏನಿದೆ ಅದು ತೀರ್ಮಾನ ತಗೋತಾ ಇರೋದು ಇವತ್ತು ನರೇಂದ್ರ ಮೋದಿಯವರ, ಡೊನಾಲ್ಡ್ ಟ್ರಂಪ್ ಅವರ. ಸಿಂಪಲ್ ಪ್ರಶ್ನೆ ಅಲ್ವಾ? ಅದು ಇದು ಬಿಟ್ಟು ನಾವು ಆಪರೇಷನ್ ಸಿಂಧೂರ್ ಬಗ್ಗೆ ಏನಾದರೂ ಅಂದಿದ್ದೀವ? ಅಥವಾ ಸೇನಾ ಪಡೆ ಬಗ್ಗೆ ಏನಾದರೂ ಅಂದಿದ್ದೀವ? ಇವ್ರು ಕೊಟ್ಟಿರೋ ದಾಖಲೆ ಬಗ್ಗೆ ಏನಾದರೂ ಅಂದಿದ್ದೀವ? ಇವತ್ತು ಯಾರಾದರೂ ಸೇನೆಗೆ ಅಗೌರವ ಮಾಡ್ತಾ ಇರೋದು ಅಥವಾ ನಮ್ಮ ಯೋಧರಿಗೆ ಅವಮಾನ ಮಾಡ್ತಾ ಇರೋದಂದರೆ ಬಿ ಜೆ ಪಿಯವರೇ. ಯಾಕೆ ಇನ್ನೂ ಕೂಡ ಮಧ್ಯಪ್ರದೇಶಿನ ಉಪಮುಖ್ಯಮಂತ್ರಿಗೆ ಸಂಪುಟದಿಂದ ವಜಾ ಮಾಡಿಲ್ಲ? ಯಾಕೆ ಕೂಡ ಇನ್ನೊಬ್ಬರು ಮಧ್ಯಪ್ರದೇಶ್ ಮಂತ್ರಿ ಕುರೇಶಿಯವ್ರ ಬಗ್ಗೆ ಮಾತಾಡಿದ್ರಲ್ಲ, ಸೋಫಿಯಾ ಕುರೇಶಿಯವ್ರ ಬಗ್ಗೆ, ಯಾಕೆ ಆ್ಯಕ್ಷನ್ ತಗೋತಾ ಇಲ್ಲ? ಇವರ ದೇಶಭಕ್ತರು, ಇವರಿಂದ ಕಲಿಬೇಕಾ ನಾವು? ತಿರಂಗ ಯಾತ್ರೆ ಮಾಡ್ತಾ ಇದ್ದಾರಲ್ಲ, ಹೇಳಬೇಕಲ್ಲಿ ತಿರಂಗ ಯಾತ್ರೆಯಲ್ಲಿ ಮಧ್ಯಪ್ರದೇಶಿನ ಉಪಮುಖ್ಯಮಂತ್ರಿ ಬಗ್ಗೆ ಮತ್ತು ಮಧ್ಯಪ್ರದೇಶಿನ ಮಂತ್ರಿಗಳ ಬಗ್ಗೆ, ಯಾರೋ ಶಾ ಅಂತೆಲ್ಲ, ವಿಜಯ್ ಶಾನೋ ಯಾರು, ಏನು ಹೇಳ್ತಾರೆ ರೀ? ನಾಚಿಕೆ ಬರಲ್ವ ಇವರಿಗೆ? ಅವಮಾನ ಮಾಡ್ತಾ ಇರೋದು ನಮ್ಮ ಸೈನಿಕರಿಗೆ.